ನಮಸ್ಕಾರ. ಒಂದು ಉತ್ತಮವಾದ ಕಾರ್ಯಕ್ರಮ. ಇಲ್ಲಿ ಪ್ರಶ್ನೆಗೆ ಏನಿಲ್ಲ ನನಗೆ, ಆದರೆ ಅನಿಸಿಕೆ ಹೇಳ್ತೇನೆ. ಒಂದು ಧ್ಯೇಯವಾಕ್ಯ ಇದೆ, ಅಹಂ ಬ್ರಹ್ಮಾಸ್ಮಿ ಅಂತೇಳಿ. ಪ್ರತಿ ಮನುಷ್ಯನು ತನ್ನನ್ನೇ ತಾನು ದೇವರನ್ನು ಕಂಡಾಗ ಆತನಿಗೆ ಯಾವುದೇ ತೊಂದರೆ ಪ್ರಪಂಚದಲ್ಲಿ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಧರ್ಮ ನಿರಪೇಕ್ಷತೆ ಇರಬೇಕಾಗ್ತದೆ. ಆ ಧರ್ಮ ಈ ಧರ್ಮ ಯಾವುದೇ ಧರ್ಮಗಳಿಂದ ಎಲ್ಲವೂ ನೀವು ಹೇಳಿದ ಎಲ್ಲ ವಿಷಯಗಳನ್ನು ಒಳಗೊಂಡ ಒಂದು ಉತ್ತಮವಾದಂತಹ ಒಂದು ನೀತಿ ವಾಕ್ಯವಾಗಿದೆ, ಜೀವನ ಧರ್ಮ. ನಾನು ಕೇಳಿದ್ದೇನೆ, ಪ್ರವಾದಿ ಮೊಹಮ್ಮದರು ಮೊದಲಾಗಿ ಜನಿಸಿದಾಗ ನೀವು ಮದ್ಯವನ್ನು ಕುಡಿಬೇಡ್ರಿ ಅಂದ್ರಂತೆ. ಆಗ ಮದ್ಯವನ್ನು ಕುಡಿಯುತ್ತಿದ್ದ ಎಲ್ಲ ಜನರು ಅದನ್ನು ವಾಂತಿ ಮಾಡಿದ್ರಂತೆ. ಹಾಗೆ ವಾಂತಿ ಮಾಡುವಾಗ ಮದ್ಯದ ಹೊಳೆಯೇ ಹರಿಯದಂತೆ. ಅನಂತರ ಮದ್ಯವನ್ನು ಯಾರು ಮುಟ್ಟಲೇ ಇಲ್ಲವಂತೆ. ಹೀಗೆ ಅಂದರೇನು, ನಾವು ನಮ್ಮ ಬದುಕಿನಲ್ಲಿ ಉತ್ತಮವಾಗಿ ಬಾಳುವ, ಅದಕ್ಕೆ ಸದ್ವೃತ್ತ ಅಂತ ಹೇಳ್ತಾರೆ ವೈದಿಕದಲ್ಲಿ ಸಹ. ಅಂತಹ ಸದ್ವೃತ್ತವನ್ನು ಪಾಲಿಸುವಂತಹ ನಿಯಮಾವಳಿಗಳು ಧರ್ಮ ನಿರಪೇಕ್ಷವಾಗಿ ಎಲ್ಲ ಧರ್ಮಗಳನ್ನು ಇರುವ ಕಾರಣ ಇಲ್ಲಿ ಈ ನಮ್ಮ ಏನು ಸೌಹಾರ್ದ ಒಟ್ಟಾಗಿ ಇರಬೇಕೆ. ಮಾನವ ಅನ್ನುವಂಥದ್ರಲ್ಲಿ ಕೇವಲ ಆತ್ಮ ಮತ್ತು ಹೃದಯ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಆದ್ದರಿಂದ ಅಲ್ಲಿ ಬೇರೆ ಬೇರೆ ಕವಲುಗಳ ಅಗತ್ಯ ಇಲ್ಲ. ಹಾಗಾಗಿಯೇ ಒಳ್ಳುಡಿ ಮತ್ತು ಉತ್ತಮ ನಡೆ ನುಡಿ ಇತ್ಯಾದಿಗಳು ಇರುವ ಹಾಗೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅನ್ನುವ ನಿಮ್ಮ ಮಾತಿನ ನಿತ್ಯ ಸತ್ಯವನ್ನು ನಾನು ಅನುಮೋದಿಸ್ತೇನೆ.